ಇನ್ನು ತಿಳಿಯಬೇಕಾದ್ದು ಏನೂ ಉಳಿಯುವುದಿಲ್ಲ. ಆ ಮುಂದೆ ಮಾಡಬೇಕಾದ್ದು ಏನೂ ಇರುವುದಿಲ್ಲ. ಉಳಿದ ತಿಳುವಳಿಕೆಗಳು ತಮ್ಮ ವಿಷಯವನ್ನು ಸ್ವಲ್ಪ ಮಟ್ಟಿಗೆ ತಿಳಿಸಿಕೊಡುತ್ತವೆ, ಅಥವಾ ಅದನ್ನು ಪೂರಾ ತಿಳಿಸಿಕೊಟ್ಟರೂ ನಮಗೆ ತಿಳಿಯಬೇಕಾದದ್ದು ಇನ್ನೇನೂ ಇರುವುದಿಲ್ಲ ಎಂಬ ನಂಬಿಕೆಯನ್ನು ಇಂದಿಗೂ ತಂದುಕೊಡುವ ಹಾಗಿಲ್ಲ. ಬ್ರಹ್ಮವಿದ್ಯೆ ಎಲ್ಲದ ಮಿಕ್ಕ ಯಾವ ತಿಳುವಳಿಕೆಯಾದರೂ ಈ ತಿಳುವಳಿಕೆಯನ್ನು ಇಂಥ ಕರ್ಮಕ್ಕೆ ಉಪಯೋಗಿಸಿಕೊಂಡು ಇಂತಹ ಫಲವನ್ನು ಪಡೆಯಬೇಕು ಎಂಬ ಹಂಬಲವನ್ನು ಉಂಟು ಮಾಡುತ್ತದೆ. ಆದರೆ ಬ್ರಹ್ಮವಿದ್ಯೆಯು ಹಾಗಲ್ಲ. ಇದನ್ನು ತಿಳಿದವರು ಕೃತಕೃತ್ಯರಾಗುವರು. ಅವರು ಮಾಡಬೇಕಾದದ್ದು ಏನೂ ಇರುವುದಿಲ್ಲ. ಆದರೆ ಈ ತಿಳುವಳಿಕೆಯು ಬರದಂತೆ ಇದಕ್ಕೆ ಅಡ್ಡಗೋಡೆಯಾಗಿ ಒಂದು ತಪ್ಪು ತಿಳುವಳಿಕೆಯು ನಮ್ಮೆಲ್ಲರಿಗೂ ಸ್ವಾಭಾವಿಕವಾಗಿ ಇದ್ದುಕೊಂಡಿರುತ್ತದೆ. ಆ ತಪ್ಪು ತಿಳುವಳಿಕೆ ಇರುವ ತನಕ ನಮಗೆ ಸಂಸಾರದ ಅನರ್ಥಗಳು ತಪ್ಪುವ ಹಾಗಿರುವುದಿಲ್ಲ. ವ್ಯವಹಾರದಲ್ಲಿ ನಮಗೆ ಅಡ್ಡಿ ಬಂದವೆಂದು ನಾವು ಭಾವಿಸುತ್ತಿರುವ ಭ್ರಾಂತಿಗಳೆಲ್ಲ ಈ ಅವಿದ್ಯೆಯ ಮರಿಗಳು. ಕನಸಿನಲ್ಲಿ ಆಗುವ ಅನರ್ಥಗಳನ್ನು ಒಂದೊಂದಾಗಿ ದಾಟುವುದಕ್ಕೆ ಪ್ರಯತ್ನವನ್ನು ಮಾಡಿದರೆ ಅನರ್ಥಗಳೆಲ್ಲ ಅಲ್ಲಿಗೆ ಮುಗಿದವು ಎಂದು ಹೇಳುವುದಕ್ಕೆ ಆಗುವಂತಿರುವುದಿಲ್ಲ. ಆದರೆ ಕನಸಿನಿಂದ ಎಚ್ಚೆತ್ತು ಬಿಟ್ಟರೆ ಕನಸಿನ ಭ್ರಾಂತಿಯೂ ಕಳೆಯಿತೋ ಇಲ್ಲವೋ ಎಲ್ಲ ಅನರ್ಥಗಳು ಅತ್ಯಂತವಾಗಿ ನಾಶವಾಗಿ ಬಿಡುತ್ತವೆ ಅಲ್ಲವೇ? ಇದರಂತೆ ನಮ್ಮ ವ್ಯವಹಾರದಲ್ಲಿ ಕಾಣಬರುತ್ತಿರುವ ಅನರ್ಥಗಳಿಗೆಲ್ಲ ಮೂಲವಾಗಿರುವುದು ಅವಿದ್ಯೆ. ಅವಿದ್ಯೆ ಇದ್ದರೆ ಶರೀರ, ಪ್ರಾಣ, ಮನಸ್ಸು, ಬುದ್ಧಿ, ಅಹಂಕಾರ ಇವುಗಳೇ ನಾವು ಎಂದು ಭ್ರಾಂತಿಯಿಂದ ನಂಬಿಕೊಂಡು ನಡೆಯುವಂತೆ ಮಾಡಿರುವ ತಿಳುವಳಿಕೆ. ಈ ಅವಿದ್ಯೆಯ ಕನಸು ಬ್ರಹ್ಮಜ್ಞಾನವೆಂಬ ಎಚ್ಚರದಿಂದ ಕಳೆದು ಹೋದರೆ ಕೂಡಲೇ ಎಲ್ಲ ಅನರ್ಥಗಳು ಹೇಳ ಹೆಸರಿಲ್ಲದಂತೆ ಮಾಯವಾಗಿ ಬಿಡುವುವು. ಹೀಗೆ ಅವಿದ್ಯೆ ಎಂಬುದು ಒಂದು ತಿಳುವಳಿಕೆಯಾಗಿದ್ದು ಬ್ರಹ್ಮವಿದ್ಯೆ ಎಂಬುದು ಒಂದು ತಿಳುವಳಿಕೆಯಾಗಿರುವುದರಿಂದ ಇವುಗಳಲ್ಲಿ ಒಂದು ತಿಳುವಳಿಕೆ ಇರುವಾಗ ಮತ್ತೊಂದು ತಿಳುವಳಿಕೆಯು ಒಬ್ಬರಿಗೆ ಇರಲಾರದೆಂಬುದು ಸ್ಪಷ್ಟವಾಗಿದೆ. ಗೀತಾ ಭಾಷೆ ವಿಚಾರ, ಗೀತಾ ಭಾಷೆ ಬಂದ ವಿಚಾರ ಅದೇ. ಈ ಎರಡು ತಿಳುವಳಿಕೆಗಳು ಒಂದಕ್ಕಿಂತ ಒಂದು ಎಂಬುದಿಷ್ಟೇ ಅಲ್ಲ, ಅವು ಒಂದಕ್ಕೊಂದು ತೀರ ವಿರುದ್ಧವಾಗಿಯೇ ಆಗಿರುತ್ತವೆ. ನಮ್ಮೆಲ್ಲರ ಕಣ್ಣಿನ ವ್ಯಾಪಾರಕ್ಕೆ ತಡೆಯಾಗುವ ಕತ್ತಲೆ ಮತ್ತು ನಮ್ಮೆಲ್ಲರ ಕಣ್ಣಿನ ವ್ಯಾಪಾರಕ್ಕೆ ಸಹಾಯಕವಾಗಿರುವ ಬೆಳಕು, ಇವುಗಳು ಹೇಗೆ ಒಂದಕ್ಕೊಂದು ಅತ್ಯಂತ ವಿರುದ್ಧವಾಗಿರುವವೋ ಹಾಗೆಯೇ ಇವುಗಳು ವಿರುದ್ಧವಾಗಿರುತ್ತವೆ. ಬೆಳಕು ಹರಿದರೆ ಕತ್ತಲೆಯು ನಿಲ್ಲದೆ ಓಡಿ ಹೋಗುತ್ತದೆ. ಕತ್ತಲೆಯು ಬೆಳಕು ಒಂದೇ ಕಡೆಯಲ್ಲಿರುವುದೆಂಬುದು ಎಂದಿಗೂ ಆಗದ ಮಾತು. ಅದರಂತೆ ಎಲ್ಲಿಯವರೆಗೆ ವಿದ್ಯೆಯು ಹುಟ್ಟಿರುವುದಿಲ್ಲವೋ ಅಲ್ಲಿಯವರೆಗೆ ಅವಿದ್ಯೆಯ ಅನರ್ಥಗಳು ತಪ್ಪಿದ್ದಲ್ಲ. ಅಲ್ಲಿಯವರೆಗೆ ಅವಿದ್ಯೆಯ ಅನರ್ಥಗಳು ನಮ್ಮನ್ನು ವ್ಯಥೆಗೊಳಿಸುತ್ತಿರುವುವು. ಆಮೇಲೆ ಅವಕ್ಕೆ ಒಂದಿಷ್ಟೂ ಸತ್ವವಿರುವುದಿಲ್ಲ ಎಂಬುದು ಯುಕ್ತಿಸಿದ್ಧವಾಗುತ್ತದೆ. ಶ್ರುತಿಯು ಹಾಗೆಂದೇ ಹೇಳುತ್ತದೆ. ಈ ಅವಿದ್ಯೆಯಿಂದ ಆಗುವ ಅನರ್ಥಗಳನ್ನು ಸ್ವಲ್ಪ ಮಟ್ಟಿಗೆ ಹಿಂದೆಯೇ ತಿಳಿಸಿದೆಯಾದರೂ ಅವುಗಳನ್ನು ಇನ್ನಷ್ಟು ಬಿಚ್ಚಿ ತಿಳಿಯುವುದು ಒಳ್ಳೆಯದು. ನಮ್ಮ ಪರಮಾರ್ಥ ರೂಪವಲ್ಲದ ರೂಪವೊಂದನ್ನು ಕಲ್ಪಿಸಿ ಅದಕ್ಕೆ ನಾನು ಎಂಬ ಹೆಸರನ್ನಿಟ್ಟು ಅದಕ್ಕೆ ವ್ಯವಹಾರದ ರಾಜ್ಯಭಾರವನ್ನೆಲ್ಲ ವಹಿಸಿರುವುದು ಅವಿದ್ಯೆ. ಈ ರಾಜ್ಯದಲ್ಲಿ ಅನೇಕರು ಆತ್ಮರು ಇರುವಂತೆಯೂ ಅವರೆಲ್ಲರಿಗೂ ನಮ್ಮಂತೆಯೇ ನಿಜವಾದ ಶರೀರ, ಪ್ರಾಣ, ಮನಸ್ಸು, ಬುದ್ಧಿ, ಅಹಂಕಾರ ಇವೆಲ್ಲವೂ ಇರುವಂತೆಯೂ ನಮಗೆ ತೋರುತ್ತಿರುವುದು ಅವಿದ್ಯೆ. ತೋರಿಸುತ್ತಿರುವುದು ಅವಿದ್ಯೆ. ಇದು ಅವಿದ್ಯೆ. ಮೇಲಿಂದ ಮೊದಲೇದು ಅವಿದ್ಯೆ, ರಾಜ್ಯಭಾರ ವಹಿಸಿದ್ದು ಅವಿದ್ಯೆ, ನಮಗೆ ತೋರಿಸ್ತಾ ಇರೋದು ಅವಿದ್ಯೆ. ಇನ್ನೊಂದು ಹೇಳ್ತಾರೆ, ಹೇಳ್ತಾರೆ ಅವಿದ್ಯೆ. ಈ ಸಂಸಾರ ಮಂಡಲದಲ್ಲಿ ಕಾಣಬರುವ ಪ್ರತಿಯೊಂದು ಜೀವರಾಶಿಯು ಮತ್ತೊಂದು ಜೀವರಾಶಿಗಿಂತ ಭಿನ್ನ ಸ್ವಭಾವವಾಗಿರುವುದೆಂದು ಒಂದೊಂದು ಜೀವರಾಶಿಯಲ್ಲಿ ಅಡಕವಾಗಿರುವ ಅನಂತ ವ್ಯಕ್ತಿಗಳಲ್ಲಿ ಪ್ರತಿಯೊಂದು ವ್ಯಕ್ತಿಯು ಒಂದೊಂದು ಅಸಾಧಾರಣ ಧರ್ಮವುಳ್ಳದ್ದೆಂದು ತಿಳಿಸುತ್ತಿರುವುದು ಅವಿದ್ಯೆ. ಅಸಾಧಾರಣ ಶಕ್ತಿ ಅವಿದ್ಯೆ. ನಮಗೆ ಕಾಣಬರುವ ಪ್ರಪಂಚವೆಲ್ಲವೂ
ಗುಣದೋಷಗಳ ಮಿಶ್ರಣದಿಂದ ಕೂಡಿರುವ ಜೀವನಗಳಿಂದ ತುಂಬಿದೆ ಎಂದು ನಂಬಿಸಿರುವುದು ಅವಿದ್ಯೆ. ನನ್ನಲ್ಲಿರುವ ಅಸಾಧಾರಣ ಧರ್ಮವೆಲ್ಲ ಗುಣವೆಂದು, ಮತ್ತೊಬ್ಬರಲ್ಲಿರುವ ಅಸಾಧಾರಣ ಧರ್ಮವೆಂಬುದು ಬರಿಯ ದೋಷವೆಂದು ಭಾವಿಸುವಂತೆ ಮಾಡಿರುವುದು ಅವಿದ್ಯೆ. ನಮ್ಮಲ್ಲಿರುವ ದೋಷಗಳು ಗುಣಗಳೆಂದು, ಅನ್ಯರಲ್ಲಿರುವ ಗುಣಗಳು ದೋಷಗಳೆಂದು ಎಣಿಸುವಂತೆ ಮಾಡುವುದು ಅವಿದ್ಯೆ. ದೋಷಯುಕ್ತವೆಂದು ನಾವು ಎಣಿಸಿರುವ ವಸ್ತುಗಳನ್ನು ಜೀವರನ್ನು ಹಗೆ ಮಾಡುವಂತೆಯೂ, ಗುಣಯುಕ್ತವೆಂದು ನಾವು ತಿಳಿಯುವ ವಸ್ತುಗಳನ್ನು ಜೀವರನ್ನು ಪ್ರೀತಿಸುವಂತೆಯೂ ಪ್ರೇರಿಸುತ್ತಿರುವುದು ಅವಿದ್ಯೆ. ಎಷ್ಟು ವ್ಯಾಪಕವಾಗಿ ಬೇಕಿಲ್ಲದ ವಸ್ತುಗಳನ್ನು ಜನರನ್ನು ಪರಿಹರಿಸಿಕೊಳ್ಳುವುದಕ್ಕೂ, ಬೇಕಾಗಿರುವ ವಸ್ತುಗಳನ್ನು ಜನರನ್ನು ಬರಮಾಡಿಕೊಳ್ಳುವುದಕ್ಕೂ ಪ್ರಯತ್ನವನ್ನು ಮಾಡಿಸುವುದು ಅವಿದ್ಯೆ. ಬೇಕಾದದ್ದು ಸಿಕ್ಕಿದರೆ ಸುಖವಾಯಿತೆಂದು, ಸಿಕ್ಕದಿದ್ದರೆ ದುಃಖವಾಯಿತೆಂದು, ಹೀಗೆಯೇ ಬೇಡವಾದದ್ದು ಬಂದೊದಗಿದರೆ ದುಃಖವಾಯಿತೆಂದು, ತೊಲಗಿದರೆ ಸುಖವಾಯಿತೆಂದು ನಮಗೆ ಭ್ರಮೆಯನ್ನುಂಟು ಮಾಡುತ್ತಿರುವುದು ಅವಿದ್ಯೆಯೇ. ಈ ಅವಿದ್ಯೆಗೂ ಇದರ ವಿಲಾಸವಾದ ಅನರ್ಥಗಳಿಗೂ ಮೊದಲಿಲ್ಲ, ತುದಿಯಿಲ್ಲ. ಹೀಗೆ ಒಂದೇ ಸಮನೆ ಹರಿಯುತ್ತಿರುವ ಅನರ್ಥ ಪ್ರವಾಹವೇ ನಾವು ವ್ಯವಹಾರವೆಂದು ಕರೆಯುತ್ತಿರುವುದು. ಈ ಅವಿದ್ಯೆಯಿಂದ ನಮಗೆ ಆಗಿರುವ ಈ ಅನರ್ಥ ಸಂತತಿಯನ್ನು ದೀರ್ಘಕಾಲದವರೆಗೆ ತೋರಿಸಿಕೊಳ್ಳುತ್ತಿರುವ ಒಂದು ಕನಸಿಗೆ ಹೋಲಿಸಬಹುದು. ಕನಸು ತೋರಿಸಿಕೊಳ್ಳುವಷ್ಟು ಕಾಲವು ತಾನು ಕನಸೆಂಬುದನ್ನು ಮನದಂದುಕೊಳ್ಳುವುದಕ್ಕೆ ನಮಗೆ ಇಂಬುಗೊಡುವುದಿಲ್ಲ. ಅದರಲ್ಲಿ ಕಾಣುವ ವಸ್ತುಗಳು, ಜನರು ನಮಗೆ ತೋರುತ್ತಿರುವಂತೆಯೇ ನಿಜವಾಗಿ ಆಯಾ ಗುಣದೋಷಗಳಿಂದ ಕೂಡಿಕೊಂಡೇ ಇರುವಂತೆ ಮತ್ತು ನಮ್ಮ ಸುಖ ದುಃಖಗಳಿಗೆ ಕಾರಣವಾಗಿಯೇ ಇರುವಂತೆ ನಮಗೆ ದೃಢವಾದ ನಂಬಿಕೆಯನ್ನು ಉಂಟು ಮಾಡುತ್ತಿರುವುದು. ಆದರೆ ನಮಗೆ ಯಾವುದಾದರೊಂದು ನಿಮಿತ್ತದಿಂದ ಎಚ್ಚರವಾಗುವುದೇ ತಡ, ಕೂಡಲೇ ಅದೆಲ್ಲವೂ ಗಂಧರ್ವ ನಗರದಂತೆ ಮೈಗರೆದು ಬಿಡುತ್ತದೆ ಅಲ್ಲವೇ? ಇದರಂತೆಯೇ ಮಾಯಾಮಯವಾದ, ಅನಾದ್ಯನಂತವಾದ, ಅನರ್ಥಮಯವಾದ ಈ ಸಂಸಾರವು ಬ್ರಹ್ಮವಿದ್ಯೆಯು ಉದಯವಾಗುತ್ತಲೂ ಸ್ವಲ್ಪವೂ ಉಳಿಯದಂತೆ ತನ್ನ ತೋರಿಕೆಯ ಶರೀರವನ್ನು ಉಪಸಂಹಾರ ಮಾಡಿಕೊಂಡು ಬಿಡುವುದು. ಅಖಂಡ ಸಚ್ಚಿದಾನಂದ ಸ್ವರೂಪವಾದ ಪರಮಾತ್ಮ ವಸ್ತು ಒಂದೇ ಪರಮಾರ್ಥವಾಗಿ ಸತ್ಯವಾಗಿರುವುದೆಂದು ನಮ್ಮಲ್ಲಿ ಅವಿದ್ಯೆಯ ನಿದ್ರೆಯಾಗಲಿ, ಆ ನಿದ್ರೆಯಲ್ಲಿ ಕಾಣುತ್ತಿದ್ದ ಅನರ್ಥ ರೂಪವಾದ ಸ್ವಪ್ನವಾಗಲಿ ಹಿಂದೆ ಇರಲಿಲ್ಲ, ಇಂದು ಇಲ್ಲ, ಮುಂದೆ ಎಂದಿಗಾದರೂ ಕಾಣಿಸುವ ಸಂಭವವೂ ಇಲ್ಲ ಎಂದು ನಿಸ್ಸಂದಿಗ್ಧವಾಗಿ ಗೊತ್ತಾಗಿ ಬಿಡುವುದು. ಈ ಅವಿದ್ಯೆಯು ಎಷ್ಟೇ ಅನರ್ಥಗಳನ್ನು ಹಡೆಯುತ್ತಿರಲಿ ಅದು ಪರಮಾರ್ಥವಾಗಿರುವುದಿಲ್ಲವೆಂಬುದೇ ನಿಜವಾದ ವಿದ್ಯೆ. ನಾಶವಾಗದ ಅವಿದ್ಯೆ ಇಲ್ಲ, ಹುಟ್ಟದೇ ಇರುವ ವಿದ್ಯೆ ಇಲ್ಲ ಎಂಬ ಪರಮಾರ್ಥವು ಬ್ರಹ್ಮವಿದ್ಯೆಯು ತಲೆ ತೋರಿದ ಕೂಡಲೇ ತಿಳಿದು ಬಿಡುವುದೆಂದು ದೊಡ್ಡವರೆನ್ನುತ್ತಾರೆ. 40 ಬ್ರಹ್ಮಜ್ಞಾನ. ಬ್ರಹ್ಮವಿದ್ಯೆ, ಬ್ರಹ್ಮಜ್ಞಾನ ಈ ಎರಡು ಒಂದೇ ಅರ್ಥದ ಮಾತುಗಳು. ಬ್ರಹ್ಮದ ವಿಷಯಕ್ಕೆ ಪುಸ್ತಕಗಳಲ್ಲಿ ಹೇಳಿರುವ ಮಾತುಗಳನ್ನು ತಿಳಿದುಕೊಂಡರೆ ಅಥವಾ ಅಲ್ಲಿ ಹೇಳಿರುವ ವಾಕ್ಯಗಳ ತಾತ್ಪರ್ಯವನ್ನು ಪುಸ್ತಕಗಳಲ್ಲಿ ಹೀಗೆಂದು ಹೇಳಿದೆ ಎಂದು ಗೊತ್ತು ಕೊಂಡರೆ ಅಷ್ಟು ಮಾತ್ರದಿಂದ ಬ್ರಹ್ಮಜ್ಞಾನವಾದಂತಲ್ಲ. ಇದು ಬ್ರಹ್ಮಜ್ಞಾನ ವಾಕ್ಯಗಳ ಜ್ಞಾನ. ಬ್ರಹ್ಮವೆಂಬುದು ನಮ್ಮಗಳೆಲ್ಲರ ಆತ್ಮನೇ ಎಂದು ಈ ಮೊದಲೇ ತಿಳಿಸಿರುತ್ತೇನೆ. ನಮ್ಮಗಳೆಲ್ಲರಿಗೂ ಒಬ್ಬನೇ ಆತ್ಮನೇ ಇರುತ್ತಾನೆ ಎಂಬುದನ್ನು, ನಮ್ಮ ದೇಹವನ್ನು ನಾನು ಎಂದುಕೊಂಡಿರುವಂತೆ ಈ ಆತ್ಮನೇ ನಾನು ಎಂಬುದನ್ನು ಕಂಡುಕೊಂಡರೆ ಬ್ರಹ್ಮಜ್ಞಾನವಾಯಿತು. ಅಥಾತೋ ಬ್ರಹ್ಮ ಜಿಜ್ಞಾಸ ಎಂಬ ಬ್ರಹ್ಮಸೂತ್ರದಲ್ಲಿ ಜಿಜ್ಞಾಸ ಎಂದರೆ ಜ್ಞಾನಕ್ಕಾಗಿ ಇಚ್ಛೆ ಎಂದು ಶಬ್ದಾರ್ಥವಾಗುತ್ತದೆ. ಆ ಮಾತಿನ ಅಭಿಪ್ರಾಯವನ್ನು ವಿವರಿಸುವಾಗ ಶಂಕರಾಚಾರ್ಯರವರು ಹೇಳಿರುವುದೇನೆಂದರೆ, ಅವಗತಿಯಲ್ಲಿ ಹೇಳಿರುವ ದೇನೆಂದರೆ 0 ಇರಬೇಕು. ಅವಗತಿಯಲ್ಲಿ ಕೊನೆಗಾಣುವ ಜ್ಞಾನವು ಇಚ್ಛೆಗೆ ವಿಷಯವಾಗಿರುತ್ತದೆಯೇ ಹೊರತು ಬರಿಯ ಜ್ಞಾನವಲ್ಲ. ಏಕೆಂದರೆ ಇಚ್ಛೆಗೆ ಫಲವೇ ವಿಷಯವೋ. ಜ್ಞಾನವೆಂಬ ಪ್ರಮಾಣದಿಂದ ಬ್ರಹ್ಮದ ಅವಗತಿಯನ್ನು ಮಾಡಿಕೊಳ್ಳಬೇಕೆಂಬುದೇ ನಮಗೆ ಬೇಕಾದದ್ದು. ಏಕೆಂದರೆ ಬ್ರಹ್ಮದ ಅವಗತಿಯೇ ಪುರುಷಾರ್ಥವು.
ಅದೇ ನಿಶೇಷವಾಗಿ ಅವಿದ್ಯೆಯೇ ಮುಂತಾದ ಅನರ್ಥ ಬೀಜಗಳನ್ನು ಹುರಿದು ಹಾಕುತ್ತದೆ. ಆ ಆಚಾರ್ಯರ ಈ ವಾಕ್ಯದ ಅಭಿಪ್ರಾಯವನ್ನು ಬಿಡಿಸಿ ತಿಳಿದುಕೊಳ್ಳುವುದು ಅವಶ್ಯವು. ಏಕೆಂದರೆ ಬ್ರಹ್ಮಜ್ಞಾನವೆಂದರೇನೆಂಬುದು ನಮಗೆ ಅದರಿಂದ ಮನದಟ್ಟಾಗುತ್ತದೆ. ಜ್ಞಾನ ಎಂಬುದು ಪ್ರಮಾಣವು, ಅವಗತಿ ಎಂಬುದು ಅದರ ಫಲವು. ಉದಾಹರಣೆಗೆ, ಕಿವಿಯಿಂದ ನಮಗೆ ಯಾವುದೋ ಧ್ವನಿ ಉಂಟಾಗುತ್ತಿದೆ ಎಂಬ ಅರಿವಾಯಿತೆಂದು ಇಟ್ಟುಕೊಳ್ಳಿ. ಅಲ್ಲಿ ಕಿವಿಯು ಪ್ರಮಾಣವು. ಈ ಪ್ರಮಾಣದಿಂದ ನಮಗೆ ಧ್ವನಿಯು ಅರಿವು ಆಗುತ್ತದೆ. ಆ ಅರಿವು ಫಲವು. ಒಂದು ವೇಳೆ ಇದು ದೇವಾಲಯದಲ್ಲಿರುವ ನಗಾರಿಯ ಶಬ್ದವು, ಅದು ಇಲ್ಲಿ ದೇವರಿಗೆ ಮಂಗಳಾರತಿ ಆಗುವುದೆಂಬುದನ್ನು ಸೂಚಿಸುತ್ತದೆ ಎಂಬ ತಿಳುವಳಿಕೆಯು ನಮಗೆ ಈ ಜ್ಞಾನದಿಂದ ಆಯಿತೆಂದು ಇಟ್ಟುಕೊಳ್ಳಿ. ಆಗ ಜ್ಞಾನವೇ ಪ್ರಮಾಣವು. ಮಂಗಳಾರತಿಯ ನಗಾರಿಯ ಧ್ವನಿ ಇದು ಎಂಬ ಅರಿವು ಫಲವು. ಈ ಫಲದಿಂದಲೇ ನಮಗೆ ಪ್ರಯೋಜನವಾಗುವುದೇ ಹೊರತು ಬರಿಯ ಧ್ವನಿಯ ಜ್ಞಾನದಿಂದ ನಮಗೆ ಇಷ್ಟವಾದ ಪ್ರಯೋಜನವಾಗುವುದಿಲ್ಲ. ಏಕೆಂದರೆ ದೇವಾಲಯಕ್ಕೆ ಹೋಗಿ ದೇವರ ಮಂಗಳಾರತಿಯನ್ನು ನೋಡುವುದೆಂಬ ಪ್ರಯೋಜನವು ಇದು ಮಂಗಳಾರತಿಯ ನಗಾರಿಯ ಧ್ವನಿ ಎಂಬ ಅರಿವಿನಿಂದಲೇ ಆಗುತ್ತದೆ. ಇನ್ನೊಂದು ಉದಾಹರಣೆಯನ್ನು ತೆಗೆದುಕೊಳ್ಳಿ. ನಮಗೆ ಬಹಳ ಹಸಿವಾಗಿರುವಾಗ ಅನ್ನವನ್ನುಂಡರೆ ಹಸಿವು ಅಡಗುವುದು ಎಂಬ ವಾಕ್ಯವನ್ನು ಓದಿದರೆ ಆ ವಾಕ್ಯ ಜ್ಞಾನದಿಂದ ಹಸಿವು ಇಂಗಲಾರದು. ಆದರೆ ಆ ಜ್ಞಾನವನ್ನು ನಿಧಾನವಾಗಿ ಸಾಧನವಾಗಿ ಮಾಡಿಕೊಂಡರೆ ನಾವು ಕೂಡಲೇ ಅನ್ನವನ್ನುಂಡರೆ ಹಸಿವು ಅಡಗುವುದು. ಇಲ್ಲಿ ವಾಕ್ಯ ಜ್ಞಾನವು ಸಾಧನವಾದರೂ ನಮಗೆ ಬೇಕಾದದ್ದು ಬರಿಯ ಜ್ಞಾನವಲ್ಲ, ಅನ್ನದ ಊಟ. ಆದ್ದರಿಂದಲೇ ನಮಗೆ ಪ್ರಯೋಜನವಾಗುತ್ತದೆ ಅಲ್ಲವೇ? ಇದರಂತೆ ಉಪನಿಷತ್ತುಗಳಲ್ಲಿ ನಮ್ಮೆಲ್ಲರ ಆತ್ಮನೇ ಬ್ರಹ್ಮ ಎಂದು ಹೇಳಿರುವ ವಾಕ್ಯದ ಅಭಿಪ್ರಾಯವು ನಮಗೆ ಗೊತ್ತಾಗುವುದಿಷ್ಟೇ ಸಾಲದು. ಈ ಜ್ಞಾನದಿಂದ ನಮಗೆ ಇದೇ ನಮ್ಮಗಳೆಲ್ಲರ ಆತ್ಮನು ಎಂದು ನೇರಾಗಿ ಅನುಭವವಾಗಿ ಬಿಡಬೇಕು. ಆಗಲೇ ನಮಗೆ ಅವಿದ್ಯೆಯಿಂದಾಗಿರುವ ಅನರ್ಥಗಳೆಲ್ಲವೂ ತೊಲಗಿ ನಮ್ಮ ಪರಮಾತ್ಮ ಸ್ವರೂಪದಲ್ಲಿ ನಿಲ್ಲುವುದೆಂಬ ಪರಮಾರ್ಥ ಪುರುಷಾರ್ಥವು ದೊರಕುವುದು. ಈ ನೇರಾದ ಅನುಭವವನ್ನೇ ಬ್ರಹ್ಮದ ಅವಗತಿ ಎಂದು ಶಂಕರಾಚಾರ್ಯರವರು ಕರೆದಿರುವರು. ಈ ಸಾಕ್ಷಾತ್ಕಾರ ಜ್ಞಾನವನ್ನು ಬಯಸಿ ಅದಕ್ಕಾಗಿ ವಿಚಾರವನ್ನು ಮಾಡುವುದೇ ಬ್ರಹ್ಮ ಜಿಜ್ಞಾಸೆಯು. ಈ ಬ್ರಹ್ಮಜ್ಞಾನವೆಂಬುದು ಅಂತಃಕರಣದ ಒಂದಾನೊಂದು ಸ್ಥಿತಿಯು ಬಂದಾಗ ಮಾತ್ರವೇ ದೊರಕುತ್ತದೆ. ಈಗ ನಮ್ಮ ಅಂತಃಕರಣದಲ್ಲಿರುವ ದೋಷಗಳಿಂದ ಮಸಿ ಹಚ್ಚಿರುವ ಮಬ್ಬುಗನ್ನಡಿಯಿಂದ ನೋಡಿದ ವಸ್ತು ಇದ್ದಂತೆ ಕಾಣುವುದಕ್ಕೆ ಆಗಿರುವಂತೆ ಅಥವಾ ಉಬ್ಬುಗನ್ನಡಿಯಿಂದಾಗಲಿ ಗುಂಡಿಗನ್ನಡಿಯಿಂದಾಗಲಿ ನೋಡಿದಾಗ ವಸ್ತು ತಾನಿರುವುದಕ್ಕೆ ವಿಪರೀತವಾಗಿಯೇ ಕಾಣುವಂತೆ ಬ್ರಹ್ಮದ ವಿಷಯದಲ್ಲಿ ನಮಗೆ ಸರಿಯಾದ ತಿಳುವಳಿಕೆಯಾಗಿರುವುದಿಲ್ಲ. ಅದು ಹಾಗೆ ಇರುವುದೋ ಹೀಗೆ ಇರುವುದೋ ಎಂಬ ಸಂಶಯವು ನಮ್ಮನ್ನು ತೂಗಾಡಿಸುತ್ತಿರುವುದು. ಅಷ್ಟೇ ಅಲ್ಲ, ಅದು ನಮ್ಮ ಆತ್ಮನೇ. ಆದರೂ ಅದರಲ್ಲಿಲ್ಲದ ಸಂಸಾರಾನರ್ಥಗಳು ಅದಕ್ಕೆ ಗಂಟು ಬಿದ್ದಿರುವಂತೆ ತೋರುತ್ತಿರುತ್ತದೆ. ಇದನ್ನೇ ನಾವು ಅವಿದ್ಯೆ ಎಂದು ಕರೆದಿರುವುದು. ಒಂದೇ ಪಾತ್ರೆಯು ಒಂದೇ ಕಾಲದಲ್ಲಿ ಕಿಲುಬು ಹಿಡಿದಿದ್ದರೆ ಮತ್ತೊಂದು ಕಾಲದಲ್ಲಿ ತೊಳೆದಾಗ ತಳಗುಟ್ಟುವಂತೆ, ಅಥವಾ ಪುಟಕ್ಕಿಟ್ಟ ಚಿನ್ನವು ಕಲ್ಮಶವನ್ನು ತೊಳೆದು ಚೊಕ್ಕ ಬಂಗಾರವಾಗುವಂತೆ, ಅಥವಾ ಹಗಲು ಸೂರ್ಯನ ಬೆಳಕಿಗೆ ಮಂಕಾಗಿದ್ದ ನಕ್ಷತ್ರಗಳು ರಾತ್ರಿಯಾಗುತ್ತಲೂ ಅಡ್ಡಿ ಯಾವುದೂ ಇಲ್ಲದೆ ಹೊಳೆಯುವಂತೆ ಇದೇ ಅಂತಃಕರಣವು ಅವಿದ್ಯೆಯ ಸ್ಥಿತಿಯಿಂದ ವಿದ್ಯೆಯ ಸ್ಥಿತಿಗೆ ಬರುತ್ತದೆ. ಈ ದೃಷ್ಟಾಂತಗಳಲ್ಲಿ ಹೇಳಿರುವ ವಸ್ತುಗಳೆಲ್ಲವೂ ಸ್ಥೂಲವಾಗಿದ್ದು ಸಾವಯವವಾಗಿರುವುದರಿಂದ ಒಂದು ಪಾತ್ರೆಯು ಅರ್ಧ ಕಿಲುಬು ಹಿಡಿದು ಅರ್ಧ ಹೊಳೆಯಬಹುದು. ಚಿನ್ನವು ಕಲ್ಮಶವು ಸ್ವಲ್ಪ ಉಳಿದುಕೊಂಡು ಮೊದಲಿಗಿಂತ 2 ಬಣ್ಣ ಹೆಚ್ಚಾಗಿರುವಂತಾಗಬಹುದು. ನಕ್ಷತ್ರವು ಸ್ವಲ್ಪವೂ ತೋರದೇ ಇದ್ದ ಸ್ಥಿತಿಯಿಂದ ಸ್ವಲ್ಪ ಮಿನುಗುಟ್ಟುವ ಅವಸ್ಥೆಗೂ ಬರಬಹುದು. ಆದರೆ ಸೂಕ್ಷ್ಮವಾಗಿರುವ ಅಂತಃಕರಣವು ಒಂದೊಂದು ಕಾಲದಲ್ಲಿ ಒಂದೊಂದು ವೃತ್ತಿಯನ್ನು ಪಡೆದು ಪೂರ್ಣವಾಗಿ ಮಾರ್ಪಡುವುದರಿಂದ ಅದಕ್ಕೆ ಅರ್ಧ ಅಜ್ಞಾನ ಹೀಗೆ ಇರುವ ಸಂಭವವೇ ಇಲ್ಲ. ಬ್ರಹ್ಮವಿದ್ಯೆಯು ಬಂದ ಕೂಡಲೇ ಅವಿದ್ಯೆಯು ಒಂದಿಷ್ಟೂ ಉಳಿಯದಂತೆ ಹೆಸರಿಲ್ಲವಾಗಿ ಬಿಡುವುದು.
ಬ್ರಹ್ಮ ಎಂಬುದು ನಮ್ಮಗಳ ಆತ್ಮನೇ ಆದರೆ, ನಿಜವಾದ ನಮ್ಮ ಸ್ವರೂಪವೇ ಆದರೆ ಅದನ್ನು ಅರಿತುಕೊಳ್ಳುವುದು ಹೇಗೆ ಸಾಧ್ಯ? ಅರಿತುಕೊಳ್ಳುವವನು ಯಾವನೇ ಆಗಿರಲಿ ತನಗಿಂತ ಬೇರೆಯಾದ ವಸ್ತುವನ್ನು ತನ್ನ ಅರಿವಿಗೆ ವಿಷಯವಾಗಿಸಿಕೊಳ್ಳಬಹುದೇ ಹೊರತು ತನ್ನನ್ನು ತಾನು ಅರಿಯುವುದೆಂದರೇನು? ಒಂದು ನಾಯಿ ತನ್ನ ಮೋಟು ಬಾಲವನ್ನು ತಾನೇ ಕಚ್ಚಬೇಕೆಂದು ಗಿರಿಗಿರನೆ ಎಷ್ಟು ಸಲ ಸುತ್ತಿದ್ದರೆ ತಾನೇ ಬಾಲವು ಅದಕ್ಕೆ ಸಿಕ್ಕೀತೆ ಹೀಗೆಂದು ಕೆಲವರಿಗೆ ಶಂಕೆ ಉಂಟಾಗಬಹುದು. ಇದಕ್ಕೆ ಪರಿಹಾರವೇನೆಂದರೆ, ಇಲ್ಲ, ನಮ್ಮನ್ನು ನಾವೇ ಅರಿಯುವುದೆಂಬುದು ಸಾಧ್ಯವಿಲ್ಲ. ಆದರೆ ನನ್ನನ್ನು ನಾನು ಅರಿಯಬೇಕಾದ ಅವಶ್ಯಕತೆಯೂ ಇಲ್ಲ. ಏಕೆಂದರೆ ತಾನು ಮೊದಲು ಸಿದ್ಧವಾಗಿದ್ದರಲ್ಲವೇ ಅರಿಯತಕ್ಕ ವಸ್ತುಗಳನ್ನು ಅರಿಯುವುದಕ್ಕೆ ಹೊರಡುವುದು. ಮತ್ತೆ ಯಾವ ಅನಾತ್ಮ ವಸ್ತುವನ್ನಾದರೂ ಅರಿಯದೇ ಇರಬಹುದು, ಅರಿಯುವುದಕ್ಕೆ ಹೊರಡಬಹುದು. ಅದರ ವಿಷಯದಲ್ಲಿ ಅದು ಇದೆಯೋ ಇಲ್ಲವೋ ಎಂದು ಸಂಶಯ ಪಡಬಹುದು. ಅಥವಾ ಚೆನ್ನಾಗಿ ವಿಚಾರ ಮಾಡಿ ಅದು ಇದೆಯೆಂದಾಗಲಿ ಇಲ್ಲವೆಂದಾಗಲಿ ನಿಶ್ಚಯಿಸಲೂಬಹುದು. ಆದರೆ ನಮ್ಮಗಳ ಸ್ವರೂಪವೇ ಆಗಿರುವ ಬ್ರಹ್ಮದ ವಿಷಯದಲ್ಲಿ ಹಾಗಲ್ಲ. ಅದು ತಾನೇ ತನ್ನಿಂದಲೇ ಮತ್ತೊಂದು ಸಾಧನವನ್ನು ಬಯಸದೆಯೇ ಸಿದ್ಧವಾಗಿರುತ್ತದೆ. ಆದರೂ ಆತ್ಮವನ್ನು ನಾವು ಅರಿಯೆವೋ ಆತ್ಮಸ್ವರೂಪದ ವಿಷಯಕ್ಕೆ ನನಗೆ ಸಂಶಯ ಉಂಟಾಗಿದೆ ಎಂದು ಜನರು ಹೇಳುತ್ತಿರುವರು. ಇಂಥ ಅಜ್ಞರ ದೃಷ್ಟಿಯನ್ನೇ ಇಟ್ಟುಕೊಂಡು, ನಿಜ, ನೀವು ಅರಿತಿಲ್ಲ, ಆದರೆ ಚೆನ್ನಾಗಿ ವಿಚಾರವನ್ನು ಮಾಡಿ ನೋಡಿರಿ, ಆಗ ನಿಮ್ಮ ಸ್ವರೂಪದ ಅರಿವು ನಿಮಗೆ ಸ್ಪಷ್ಟವಾಗಿ ಆಗುವುದು ಎಂದು ಶಾಸ್ತ್ರವೂ ಗುರುಗಳೂ ಹೇಳುತ್ತಿರುವರು. ಅಜ್ಞರ ದೃಷ್ಟಿಯಿಂದ ಅವಿದ್ಯೆ ಇದೆ, ವಿದ್ಯೆಯು ಅದನ್ನು ತೊಲಗಿಸುತ್ತದೆ. ಪರಮಾರ್ಥ ದೃಷ್ಟಿಯಿಂದ ನೋಡಿದರೆ ವಿದ್ಯೆಯೂ ಇಲ್ಲ, ಅವಿದ್ಯೆಯೂ ಇಲ್ಲ. ಇವೇ ಎಂದಾಗಲಿ ವಿದ್ಯೆಯಿಂದ ತೊಲಗುವುದೆಂದಾಗಲಿ ಭಾವಿಸುವುದೇ ಆರ್ಯ ಅವಿದ್ಯೆ. ಆದರೆ ಒಂದು ಎಚ್ಚರಿಕೆಯ ಮಾತನ್ನು ಆಡಬೇಕಾಗಿದೆ. ವಿದ್ಯೆಯಾಗಲಿ ಅವಿದ್ಯೆಯಾಗಲಿ ಯಾವ ಅನುಭವವನ್ನು ನಮ್ಮ ಅಂತಃಕರಣದಲ್ಲಿ ಮಾಡುವುದೇ ಇಲ್ಲವೆಂದು ತಿಳಿಯಬಾರದು. ಬಂಜೆಯ ಮಗನು ಸತ್ತನು ಎಂಬ ದುಃಖದಿಂದ ಅಳುತ್ತಿದ್ದ ಅವಿವೇಕಿಗೆ ಬಂಜೆಗೆ ಮಗನಿರುವುದಿಲ್ಲ ಎಂಬ ತಿಳುವಳಿಕೆಯನ್ನು ಕೊಟ್ಟು ಸಮಾಧಾನ ಮಾಡುವಂತೆ, ಯಾವ ಅವಿದ್ಯೆಯ ಅನರ್ಥವನ್ನು ಕಾಣದೇ ಇರುವ ಮನಸ್ಸಿಗೆ ಅನರ್ಥಗಳಿಲ್ಲ ಎಂಬ ಉಪದೇಶದಿಂದ ಸಮಾಧಾನವನ್ನು ಮಾಡುವಂತ ಜ್ಞಾನವಿದೆ ಎಂದು ಯೋಚಿಸಬಾರದು. ಜನರು ಹಗ್ಗವನ್ನು ಹಾವೆಂದು ತಿಳಿದು ನಡುಗುತ್ತಿರುವಾಗ ಅಥವಾ ಕನಸಿನಲ್ಲಿ ಸಾಹುಕಾರನಾದನೆಂದು ಹಿಗ್ಗುತ್ತಿರುವಾಗ ಅವರಿಗೆ ಆಯಾ ಅನುಭವಗಳು ನಿಜವಾಗಿ ಮನಸ್ಸಿಗೆ ಬಿಗಿದುಕೊಂಡೇ ಇರುತ್ತವೆ. ಆದರೂ ಅವು ಭ್ರಾಂತಿಗಳೇ ಹೊರತು ಪರಮಾರ್ಥವಲ್ಲ. ಹಗ್ಗದ ನಿಜವನ್ನು ಕಂಡುಕೊಂಡ ಕೂಡಲೇ ಅಥವಾ ಎಚ್ಚೆತ್ತ ಕೂಡಲೇ ನಿಜವಾದ ತಿಳುವಳಿಕೆಯು ಬಂದು ಹಿಂದಿನ ತಿಳುವಳಿಕೆಗಳ ಜೊಳ್ಳುತನವು ತಿಳಿಯುವುದಲ್ಲದೆ ಆಗ ತಮಗೆ ಆಗಿದ್ದ ಅಂಜಿಕೆ, ಹಿಗ್ಗು ಇವುಗಳು ನಿರಾಧಾರವಾದವುಗಳೆಂದು ಸ್ಫುಟವಾಗಿ ಬಿಡುತ್ತದೆ. ಕನಸಿನ ಅನುಭವಗಳಂತೂ ವಿಷಯಗಳಂತೆಯೇ ಬಾಧಿತವಾಗಿ ಅವುಗಳು ಕನಸಿನ ಕಾಲಕ್ಕೆ ನಿಜವಾಗಿದ್ದರೂ ಒಟ್ಟು ಕನಸೇ ಹುಸಿ ತೋರಿಕೆ ಎಂಬ ಅರಿವು ಆಗಿಬಿಡುತ್ತದೆ. ಇದರಂತೆಯೇ ಬ್ರಹ್ಮವಿದ್ಯೆಯಿಂದ ಅವಿದ್ಯೆಯ ಅನರ್ಥವೂ ಬಾಧಿತವಾಗುತ್ತದೆ. ಬಾಧಿತವಾಗುವವರೆಗೆ ಅವಿದ್ಯೆಯು ನಮ್ಮ ವ್ಯವಹಾರದಲ್ಲೆಲ್ಲ ತನ್ನ ಸಾಮರ್ಥ್ಯವನ್ನು ನಮಗೆ ಸಾಕ್ಷಾತ್ತಾಗಿ ತೋರಿಸಿಕೊಳ್ಳುತ್ತಲೇ ಇರುತ್ತದೆ. ಆದ್ದರಿಂದ ವ್ಯವಹಾರ ದೃಷ್ಟಿಯಿಂದ ನೋಡಿದರೆ ಅವಿದ್ಯೆಯು ಹುಸಿ ತಿಳುವಳಿಕೆಯಾದರೂ ಅದು ನಮ್ಮನ್ನು ನಿಜವಾಗಿ ಗೋಳುಗುಟ್ಟಿಸುತ್ತಿದೆ. ಬ್ರಹ್ಮವಿದ್ಯೆ ಎಂಬುದು ಹುಸಿಯಾದರೂ ಅದು ಸಂಸಾರದ ಅನರ್ಥಗಳನ್ನು ನಿಜವಾಗಿಯೂ ಹೋಗಲಾಡಿಸುತ್ತದೆ. ಅಧ್ಯಾತ್ಮ ಗೀತಾವಳಿಯಲ್ಲಿರುವ ಈ ಹಾಡನ್ನು ಓದುಗರು ಈ ದೃಷ್ಟಿಯಿಂದ ಪೂರಾ ಓದುವುದು ಇಲ್ಲಿ ಸಹಾಯಕವಾದೀತು. ಇಲ್ಲದ ಅವಿದ್ಯೆಯದು ಜಗದೊಳ ಎಲ್ಲರ ಬಾಧಿಪುದು. ಇಲ್ಲದ ವಿದ್ಯೆಯುಳ್ಳದ ಮಾಡುತ್ತ ಬೆಲ್ಲವ ಕಹಿ ಎಂಬುದಲ್ಲದೆ ಕೊರಗುವರಿಲ್ಲದ ವಿದ್ಯೆ ಇದು. ಕನಸಿದ ಎಚ್ಚರವೆಂಬ ಭೇದವನೇ ತನಗಿದಿರೊಳು ಕಾಂಬ ಇನಿ ಸತಿಶಯ ವಿರದ ಪಾದಿಪನು ಕದರಿ ವಿನಲ್ಲಿರುವವನಿಗೆ ಘನತರ ತಮವೆಂ ಬಿಲ್ಲದ ವಿದ್ಯೆ ಇದು. 41 ಬ್ರಹ್ಮಜ್ಞಾನದ ಪ್ರಯೋಜನ. ಸಾಕಾಗುಗಳ